ನಮಸ್ತೆ ಎಲ್ಲರಿಗೂ ಪಿರಮಿಡ್ ವಾಸ್ತು ಸೊಲ್ಯೂಷನ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಜಮುನಾ ಲಕ್ಷ್ಮಿಕಾ, ವೇದಿಕ್ ಮತ್ತು ಪಿರಮಿಡ್ ವಾಸ್ತು ಎಕ್ಸ್ಪರ್ಟ್. ಸೊ ಇವತ್ತು ನಮ್ಮ ಚಾನಲ್ನಲ್ಲಿ ನಾವೇನು ಮೇಯ್ನಾಗಿ ತಿಳ್ಕೊಳ್ಳೋಣ ಅಂದರೆ ವಾಸ್ತು ಅಂದರೆ ಏನು, ಈ ವಾಸ್ತು ಎನರ್ಜಿ ನಮಗೆ ಹೇಗೆ ವರ್ಕ್ ಆಗುತ್ತೆ, ಸೊ ನಾವು ಹೇಗೆ ಅದನ್ನೆಲ್ಲ ಪಾಸಿಟಿವ್ ಆಗಿ ಚೇಂಜಸ್ ಮಾಡ್ಕೋಬೋದು ಅಂತ ತಿಳ್ಕೊಳ್ಳೋಣ. ಸೊ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಎಲ್ಲರೂ ಹೇಳ್ತಿರ್ತಾರೆ ವಾಸ್ತು ವಾಸ್ತು ಅಂತ, ಬಟ್ ಆ ವಾಸ್ತು ಎನರ್ಜಿ ನನಗೆ ಹೇಗೆ ಬರುತ್ತೆ, ನನ್ನ ಲೈಫಲ್ಲಿ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಯಾರೂ ಹೇಳಿರಲ್ಲ. ಸೊ ಈ ಚಾನಲ್ ಮೂಲಕ ನಾನು ಪ್ರಯತ್ನ ಪಡ್ತಿದ್ದೀನಿ ನಿಮ್ಗೆಲ್ಲರಿಗೂ ಸೈಂಟಿಫಿಕ್ ಆಗಿ ಎಲ್ಲನೂ ಹೇಳ್ಕೊಡೋಣ ಅಂತೇಳಿ. ಇನ್ನು ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಐಕನ್ನ ಪ್ರೆಸ್ ಮಾಡಿ, ಸೊ ದಟ್ ನಾನು ಪೋಸ್ಟ್ ಮಾಡುವಂಥ ಎಲ್ಲ ವೀಡಿಯೋಸ್ ನಿಮಗೆ ಬಂದು ಸೇರುತ್ತೆ. ಎಲ್ಲ ರೀತಿಯಾದ ವಾಸ್ತು ಸೀಕ್ರೆಟ್ಸ್ ತಿಳ್ಕೊಳ್ಳೋಣ. ಸೊ ನೋಡಿ, ಈಗ ವಾಸ್ತು ಅಂತ ಬಂದಾಗ ಒಂದು ಪ್ರಕೃತಿಯಿಂದ ನಮಗೆ ಅರ್ಲಿ ಮಾರ್ನಿಂಗ್ 3:30 ಗಂಟೆಗೆ ಪಾಸಿಟಿವ್ ಎನರ್ಜಿ ಅನ್ನೋದು ಯೂನಿವರ್ಸ್ಗೆ ಬರುತ್ತೆ. ಸೈನ್ಸ್ ಇದು ಹೆಂಗೆ ನಾನು ಹೇಳ್ತಾ ಇದ್ದೀನಿ ಯೂನಿವರ್ಸ್ಗೆ ಬರುತ್ತೆ ನೀವು ನೋಡಬೇಕು ಅಂತ ಅಂದ್ಕೊಂಡಾಗ, ಒಂದು ರೋಸ್ ಫ್ಲವರ್ ನೀವು ನೋಡಿರ್ಬೋದು, ಒಂದು ಮೊಗ್ಗಿರುತ್ತೆ, ನೈಟ್ವರೆಗೂ ಅದು ಮೊಗ್ಗಾಗೇ ಇರುತ್ತೆ. ನೀವು 2 ಗಂಟೆಗೆ ನೋಡಿದ್ರು 3 ಗಂಟೆ ಅದು ಮೊಗ್ಗಾಗೇ ಇರುತ್ತೆ. ಬಟ್ ಬಿಟ್ವೀನ್ ದಟ್ ಪೀರಿಯಡ್, ಆ 3:30 ಗಂಟೆಯಿಂದ ಅದು 5 ಗಂಟೆವರೆಗೂ ಏನು ರಿಸೀವ್ ಆಗುತ್ತೆ, ಹೈಯೆಸ್ಟ್ ಕಾಸ್ಮಿಕ್ ಎನರ್ಜಿ ಅಂತೀವಿ, ಓಕೆನಾ. ಆ ದೇವರ ಶಕ್ತಿ ಅಂತ ಕರಿಬೋದು, ಈಗ ಸಕಾರಾತ್ಮಕ ಶಕ್ತಿ ಅಂತ ಕರಿಬೋದು, ನಾವು ಅದನ್ನೇ ದೇವರು ಅಂತ ನಾವು ಹೇಳ್ತೀವಿ ಆ ಶಕ್ತಿಯನ್ನು, ಓಕೆನಾ. ಅದು ನಮ್ಮ ಭೂಮಿಗೆ 3:30 ಗಂಟೆಗೆ ಫ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಹೈಯೆಸ್ಟ್. ಅದಕ್ಕೆ ಆ ಟೈಮಲ್ಲಿ ನಮ್ಮ ಋಷಿಗಳಾಗಿರ್ಬೋದು, ನಮ್ಮ ಸಿದ್ಧರುಗಳಾಗಿರ್ಬೋದು ಎದ್ದು ಆ ಟೈಮಲ್ಲಿ ಮೆಡಿಟೇಷನ್ ಮಾಡ್ತಾರೆ. ಹೇಗೆ ಅಂದರೆ ಮೆಡಿಟೇಷನ್ ಆ ಟೈಮಲ್ಲಿ ಮಾಡಿದಾಗ ನಿಮಗೆ ಆ ಯೂನಿವರ್ಸ್ ಕೊಡುವಂಥ ಎನರ್ಜಿ ಬೇಗ ರೀಚ್ ಆಗುತ್ತೆ. ಎಕ್ಸಾಂಪಲ್ ಹೆಂಗೆ ಅಂದರೆ, ಈಗ ನಾನು ತಿರುಪತಿಗೆ ಹೋಗಬೇಕು ಅಂದರೆ ನಾನು 10 ಗಂಟೆಗೋ 11 ಗಂಟೆಗೋ ನಾನು ಇಲ್ಲಿ ಬ್ಯಾಂಗ್ಳೂರು ಬಿಟ್ಟಾಗ ನನಗೆ ಫುಲ್ಲು ಟ್ರಾಫಿಕ್ ಇರುತ್ತೆ. ಅದೇ ನಾನು ಅರ್ಲಿ ಮಾರ್ನಿಂಗ್ ಎದ್ದು ಬಿಟ್ಟು 5 ಗಂಟೆಗೆ 3 ಗಂಟೆಗೆ ಬಿಟ್ಟೆ ಅಂದರೆ ನಾನು 3 ಅವರಲ್ಲೇ ರೀಚ್ ಆಗ್ತೀನಿ ತಿರುಪತಿಗೆ, ಅಲ್ವಾ. ಸೊ ಈಗ ದಿಸ್ ಇಸ್ ಅ ವೇ ಆಫ್ ಕನೆಕ್ಟಿಂಗ್ ಟು ದ ಗಾಡ್. ಅದೇ ನಾನು ಲೇಟಾಗಿ ಎದ್ದು ಲೇಟಾಗಿ ಹೋಗಿ 3 ಅವರ್ ಹೋಗುವಂಥ ತಿರುಪತಿಗೆ ನನಗೆ 5 ಅವರ್ ಆಗುತ್ತೆ. ಸೊ ಅದಕ್ಕೆ ಅರ್ಲಿ ಮಾರ್ನಿಂಗು ಮೆಡಿಟೇಷನ್ ಮಾಡೋದಾಗಲಿ, ಆ ಎನರ್ಜಿ ಫ್ಲೋ ನಮ್ಗೆ ಏನಾಗುತ್ತೆ ಫಾಸ್ಟಾಗಿ ರೀಚ್ ಆಗುತ್ತೆ. ಆ ಟೈಮಲ್ಲಿ ಪ್ರತಿಯೊಂದು ಭೂಮಿಯಲ್ಲೂ ಅದೇ ಹೇಳ್ತಾರಲ್ಲ, ಶಿವನ ಅನುಗ್ರಹ ಇಲ್ದಿರ, ಶಿವನ ಕರುಣೆ ಇಲ್ದಿರ ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಲಾಡಲ್ಲ ಅಂತ, ಒಂದು ಹುಲ್ಲು ಕಡ್ಡಿ ಕೂಡ ಬೆಳೆಯಲ್ಲ ಆ ಎನರ್ಜಿ ಇಲ್ದಿರ ಇಂದ, ಓಕೆನಾ. ಸೊ ಆ ಎನರ್ಜಿ ಭೂಮಿಯ ಪ್ರತಿಯೊಂದು ಭಾಗದಲ್ಲೂ ಹೈಯೆಸ್ಟ್ ಫ್ಲೋ ಆಗುತ್ತೆ. ಅದನ್ನೇ ನಮ್ಮ ರೋಸ್, ಈಗ ಸಪೋಸ್ ನೀವು ನೋಡಬೇಕು, ಅದನ್ನು ಟ್ರೈ ಮಾಡಬೇಕು ಅಂದರೆ ಟ್ರೈ ಮಾಡಿ. ಸೊ ಅರ್ಲಿ ಮಾರ್ನಿಂಗ್ ಏನಾಗುತ್ತೆ, ಆ ಎನರ್ಜಿ ತೊಗೊಂಡು ಇವೆಲ್ಲ ಬಡ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಪ್ರತಿಯೊಂದು ಪ್ಲ್ಯಾಂಟ್ ಆಗಿರ್ಬೋದು, ಟ್ರೀಸ್ ಆಗಿರ್ಬೋದು, ಅದಕ್ಕೆ ಎನರ್ಜಿ ಬೇಕಾಗುತ್ತೆ, ಓಕೆನಾ. ಸೊ ಈ ಎನರ್ಜಿ ಫ್ಲೋ ನೆಕ್ಸ್ಟು ನಾವೀಗ ವಾಸ್ತು ಕಡೆಗೆ ಬರೋಣ. ಸೊ ಆ ಎನರ್ಜಿ ಈಗ ಫ್ಲೋ ಆಯಿತು ಭೂಮಿಗೆ, ಓಕೆನಾ. ನಮ್ಮ ಮನೆ ಅಂತ ಬಂದಾಗ, ಈಗ ನಮ್ಮ ಗ್ರಹಗಳಂತ ತಗೊಂಡಾಗ ಎಲ್ಲ ಗ್ರಹಗಳು ಸರ್ಕ್ಯುಲರ್ ಶೇಪಲ್ಲಿ ಇರುತ್ತೆ ಈ ರೀತಿ, ಅಲ್ವಾ. ಸೊ ಪ್ರತಿಯೊಂದು ಗ್ರಹನೂ ಸರ್ಕ್ಯುಲರ್ ಶೇಪಲ್ಲಿ ರೌಂಡ್ ಈಗ ಸುತ್ತಾನೇ ಇರುತ್ತೆ. ಸೊ ಅಲ್ಲಿಂದ ಒಂದು ಎನರ್ಜಿ ಜನ್ರೇಟ್ ಆಗುತ್ತೆ, ಓಕೆನಾ. ಅದೇ ನಮ್ಮ ಭೂಮಿ ಒಳಗಡೆ ಅಂತ ಬಂದಾಗ, ಭೂಮಿ ಅಂತ ಬಂದಾಗ, ಅದು ಮನೆ ಅಂತ ಬಂದಾಗ, ಅದೇ ಒಂದು ಪಾಸಿಟಿವ್ ಎನರ್ಜಿ ಏನಂತೀವಿ ಅದು ಬಂದ್ಬಿಟ್ಟು ಸ್ಕ್ವಯರ್ ಮತ್ತು ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ ಅಂತ ಮನೆಗೆ ಅಂತ ಹೇಳಲಾಗುತ್ತೆ. ಸೊ ಯಾವಾಗಲೂ ನಿಮ್ಮ ಮನೆ ಅನ್ನುವಂಥದ್ದು ವಾಸ್ತು ಅನ್ನೋ ಎನರ್ಜಿ ಏನಾಗುತ್ತೆ, ನಮ್ಮ ಮನೆ ಅಂತ ಬಂದಾಗ ಅದು ಸ್ಕ್ವಯರ್ ಇರಬೇಕು, ಇಲ್ಲ ಅಂದರೆ ರೆಕ್ಟ್ಯಾಂಗ್ಯುಲರ್ ಶೇಪ್. ಸೊ ಈ ರೀತಿ ರೆಕ್ಟ್ಯಾಂಗ್ಯುಲರ್ ಶೇಪು, ಓಕೆ. ಸೊ ಇದು 2 ಶೇಪ್ ಮಾತ್ರ ಮನೆಗೆ ಸೂಕ್ತವಾದ ಒಂದು ಶೇಪ್ಸ್ ಅಂತ ಹೇಳ್ತೀವಿ, ಜಿಯೋಮೆಟ್ರಿಕ್. ಸೊ ಇದರಲ್ಲಿ ಏನಾಗುತ್ತೆ, ಒಂದು ಎನರ್ಜಿ ಅನ್ನೋದು ಹಿಂಗೆ ಫ್ಲೋ ಆಗ್ತಾನೇ ಇರುತ್ತೆ. ಸೊ ಎನರ್ಜಿ ಅನ್ನೋದು ಹಿಂಗೆ ನಿಮಗೆ ಫ್ಲೋ ಆಗ್ತಾನೇ ಇರುತ್ತೆ, ತಿರುಗ್ತಾನೇ ಇರುತ್ತೆ. ಸೊ ಇದು ತಿಳ್ಕೊಂಡು ನಮ್ಮ ಪೂರ್ವಜರು ಏನು ಮಾಡಿದ್ರು, ಪ್ರತಿಯೊಂದು ಮನೇನೂ ಈ ರೀತಿ ಕಟ್ತಾ ಇದ್ರು ಸ್ಕ್ವಯರಲ್ಲಿ. ಈಗಲೂ ನೀವು ಕೆಲವು ಬ್ಯಾಂಗ್ಳೂರಲ್ಲಿ ಹಳೆ ಮನೆಗಳು ನೋಡಿರ್ಬೋದು, ಒಂದು ಮನೆಗೂ ಇನ್ನೊಂದು ಮನೆಗೂ 10 ಅಡಿ ಡಿಫ್ರೆನ್ಸ್ ಇರುತ್ತೆ. ಇನ್ನೂ ರಾಜರ ಕಾಲ ಹೋದಾಗ ನಮ್ಗೆ ಆಲ್ಮೋಸ್ಟ್ ಆಲ್ 30-40 ಸೈಟ್ ಅಷ್ಟು, ಒಂದು 1000 ಸ್ಕ್ವೇರ್ ಫೀಟ್ ಅಷ್ಟು ಜಾಗ ಕೊಟ್ಟಿರ್ತಾರೆ. ಯಾಕೆ ಅಂದರೆ ಈ ಎನರ್ಜಿ ಹಿಂಗೆ ಸುತ್ತುತ್ತೆ. ಈ ಎನರ್ಜಿ ಎಷ್ಟು ನಮಗೆ ಚೆನ್ನಾಗಿ ಸುತ್ತುತ್ತೋ ಅಷ್ಟು ನಮಗೆ ಎನರ್ಜಿ ಮನೆ ಒಳಗಡೆ, ಆ ಮನೆ ಪವರ್ಫುಲ್ ಆಗುತ್ತೆ. ಆ ಮನೇಲಿ ವಾಸ ಮಾಡುವಂಥ ಮನುಷ್ಯನೂ ಕೂಡ ಪವರ್ಫುಲ್ ಆಗ್ತಾನೆ. ಸೊ ಅದಕ್ಕೆ ಆ ಎನರ್ಜಿ ತಿಳ್ಕೊಂಡು ಅವರು ಜಾಗ ಬಿಡ್ತಾಯಿದ್ರು, ಓಕೆನಾ. ಸೊ ಈ ರೀತಿ ಒಂದು ವಾಸ್ತು ಎನರ್ಜಿ ನಮಗೆ ಪ್ರತಿಯೊಬ್ಬರಿಗೂ ಸುತ್ತುತ್ತೆ ಈ ರೀತಿ.